ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಸೇರಿಕೊಂಡು ಸಿಹಿಯನ್ನು ಪರ್ಮನೆಂಟ್ ಆಗಿ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ, ಇನ್ಮೇಲಿಂದ ಬೋರ್ಡಿಂಗ್ ಸ್ಕೂಲ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಈ ಕಡೆಯಿಂದ ಈ ವಿಚಾರ ತಿಳಿದಂಥ ಭಾರ್ಗವಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದೋರೋ ರೀತಿ ಆಗ್ಬಿಡ್ತು. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಈ ದಿನದ ಸಂಚಿಕೆಯನ್ನು ಪೂರ್ತಿಯಾಗಿ ಟಿವಿಗಿಂತಲೂ ಮುಂಚಿತವಾಗಿ ನೋಡೋಣ. ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ, ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಸೀತಾಳನ್ನು ಬಹಳ ದಿನದಿಂದ ನೋಡದೇ ಇರುವಂಥ ಅಜ್ಜ ಅಜ್ಜಿ ಕಾಲ್ ಮಾಡಿರ್ತಾರೆ. ಅವರು ಅವಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿ ಸಿಹಿ ಇಲ್ದಿರೋದಕ್ಕೆ ವಟಾರ ಎಲ್ಲ ತುಂಬಾ ಬೋರಿಂಗ್ ಅನಿಸ್ತಾ ಇದೆ, ಈ ಸರಿ ನೀನು ರಾಮ್ ಆದರೂ ಬನ್ನಿ ಅಮ್ಮ ಹಬ್ಬಕ್ಕೆ ಅಂತ ಹೇಳಿ ಕರೀತಾರೆ. ಆಗ ಸೀತಾ ಹೇಳ್ತಾಳೆ, ಸಾರಿ ಅಮ್ಮ, ಈ ಸಾರಿ ಬರೋದಕ್ಕಾಗೋದಿಲ್ಲ, ಮುಂದಿನ ಸಾರಿ ಬರ್ತೀನಿ ಆಯ್ತಾ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅವರು ಕೂಡ ಬೇಜಾರಾಗದೆ ಸರಿ ಆಯ್ತಮ್ಮ ಮುಂದಿನ ಸಾರಿ ತಪ್ಪದೆ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆಯಿಂದ ತುಂಬಾ ಗಾಬರಿಯಲ್ಲಿರುವಂಥ ಸೀತಾ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಸಾಧನಳಿಗೆ ಹೇಳಿ ಹೊರಗಡೆ ಹೋಗ್ತಾಳೆ. ಆಗ ಸಾಧನ, ನೀನು ಮತ್ತು ರಾಮ್ ಇಬ್ಬರು ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸೀತಾ ಹೇಳ್ತಾಳೆ, ಇಲ್ಲ ಅವರೆಲ್ಗೂ ಹೋದರು, ಬಟ್ ನನ್ನ ಬೇರೆ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆಯಿಂದ ಇವಳು ಕೂಡ ಹೊರಗಡೆ ಹೋಗ್ತಾಳೆ. ಇದನ್ನು ನೋಡಿದಂಥ ಭಾರ್ಗವಿಯ ಗಂಡ, ಇವರ್ಯಾಕೆ ಈ ರೀತಿ ಆಡ್ತಾ ಇದ್ದಾರೆ, ಏನಾಗಿದೆ, ಇವರು ಪ್ಲಾನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಏನೋ ಒಂದು ಕಾದಿದೆ ಅಂತ ಅರ್ಥ, ಏನಾಗ್ತಿದೆ ಅಂತ ಹೇಳಿ ನಾನು ಕಂಡುಹಿಡಿಯಲೇಬೇಕು, ಈ ವಿಚಾರನ ಭಾರ್ಗವಿಗೆ ಅಪ್ಡೇಟ್ ಮಾಡಲೇಬೇಕು ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ. ಇನ್ನೊಂದು ಕಡೆಯಿಂದ ಸೀತಾ ಹೋಗಿ ಅಲ್ಲಿ ನೋಡಿದಾಗ ಬೋರ್ಡಿಂಗ್ ಸ್ಕೂಲಲ್ಲಿ ರಾಮ್ ಸಿಹಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೊಂಡಿರ್ತಾನೆ. ಅದನ್ನು ನೋಡಿದಂಥ ಸೀತಾ, ರಾಮ್ ನೀನು ಇಲ್ಲಿದೆಯಾ, ನಾನು ಇಲ್ಲಿಗೆ ಬರ್ತೀಯಾ ಅಂತ ಹೇಳಿ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಬಂದಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರಾಮ್ ಹೇಳ್ತಾನೆ, ಹಾಗೇನಿಲ್ಲ, ನಾನು ಸಿಹಿನ ನೋಡಬೇಕು ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಬಂದೆ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು, ಹಾಗಾದರೆ ಸಿಹಿ ಏನು ಮಾಡ್ತಾ ಇದ್ದಾಳೆ, ಅವಳು ಇದ್ದಾಳ ಅಂತ ಹೇಳಿ ಕೇಳಿದಾಗ ಅವಳಿದ್ದಾಳೆ, ಇಲ್ಲೇ ಬರ್ತಾಳೆ, ವೆಯ್ಟ್ ಮಾಡು ಅಂತ ಹೇಳಿ ರಾಮ್ ಹೇಳ್ತಾನೆ. ಇಬ್ಬರು ಕೂಡ ತುಂಬಾ ಕುತೂಹಲದಿಂದ ಕಾತುರದಿಂದ ಸಿಹಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಆ ಕಡೆಯಿಂದ ಸಿಹಿ ನನ್ನನ್ನು ಮೀಟ್ ಮಾಡೋದಕ್ಕೆ ಯಾರು ಬಂದಿರ್ಬೋದು, ಡಾಕ್ಟರ್ ಅಂಕಲ್ ಇರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಬರ್ತಾ ಇರ್ತಾಳೆ. ಆಗ ಸಡನ್ನಾಗಿ ಅಲ್ಲೇ ಕೂತ್ಕೊಂಡಿರುವಂಥ ರಾಮ್ ಮತ್ತು ಸೀತಾಳನ್ನು ನೋಡಿದಂಥ ಸಿಹಿ ತುಂಬಾ ಖುಷಿ ಆಗ್ತಾಳೆ. ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಓಡೋಡಿ ಬಂದು ಅವರನ್ನು ತಪ್ಪಿಕೊಂಡು ತುಂಬಾ ಪ್ರೀತಿಯನ್ನು ಅನುಭವಿಸ್ತಾಳೆ. ಆಗ ಸಿಹಿಯನ್ನು ತುಂಬಾ ಪ್ರೀತಿಯಿಂದ ಮಾತಾಡಿಸಿದಂಥ ಸೀತಾ, ಏನೇ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದೆಯಾ, ಏನು ಚೆನ್ನಾಗಿ ತಿಂತಾ ಇದೆಯಾ ಇಲ್ವಾ ಅಂತ ಹೇಳಿ ಎಲ್ಲ ಯೋಗಕ್ಷೇಮನ ವಿಚಾರಿಸ್ಕೊಳ್ತಾಳೆ. ಆಗ ರಾಮ್ ಹೇಳ್ತಾನೆ, ನಾವಿವತ್ತು ಸಿಹಿನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಅದನ್ನು ಕೇಳಿದಂಥ ಸೀತಾ, ಏನು ಹೇಳ್ತಾ ಇದೆಯಾ ರಾಮ್, ಅವಳಿಗೆ ರಜೆ ಇಲ್ವಲ್ಲ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ನಾನು ಆಗಲೇ ಎಲ್ಲ ಮಾತಾಡಿದ್ದೀನಿ ವಾರ್ಡನ್ ಹತ್ರ, ನೀನು ತಲೆ ಕೆಡಿಸ್ಕೊಳ್ಬೇಡ, ನಾವಿವತ್ತು ಸಿಹಿನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿ ಸಿಹಿನ ಮನೆ ಕರ್ಕೊಂಡು ಅಲ್ಲಿಂದ ರಾಮ್ ಮತ್ತು ಸೀತಾ ಇಬ್ಬರು ಕೂಡ ಹೋಗ್ತಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಮನೆಯಲ್ಲಿರುವಂಥ ತಾತ ಟ್ಯಾಬ್ಲೆಟ್ ಕೂಡ ತಗೊಳ್ಳದೆ ತುಂಬಾ ಹಠ ಮಾಡ್ತಾ ಇದ್ರೆ ಅಲ್ಲಿರುವಂಥ ಭಾರ್ಗವಿ ಹೇಳ್ತಾಳೆ, ಮಾವಯ್ಯ ಏನಾಯಿತು ನಿಮಗೆ, ಟ್ಯಾಬ್ಲೆಟ್ ತಗೊಳ್ಳಿ, ನಿಮ್ಮ ಆರೋಗ್ಯ ನಿಮಗೆ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಇಲ್ಲ ನಾನು ನನ್ನ ಮರಿ ಮೊಮ್ಮಗನನ್ನು ನೋಡೋ ತನಕ ನಾನು ಏನೂ ಮಾಡೋದಿಲ್ಲ, ಇಲ್ಲಿ ನೋಡಿದ್ರೆ ಹೇಳ್ದೆ ಕೇಳದೆ ರಾಮ್ ಮತ್ತು ಸೀತಾ ಇಬ್ಬರು ಕೂಡ ಮನೆ ಬಿಟ್ಟು ಎಲ್ಗೂ ಹೊರಗಡೆ ಹೋಗಿದ್ದಾರೆ, ಈ ರೀತಿ ಆದರೆ ಹೆಂಗೆ, ಏನಾಗ್ತಾ ಇದೆ ಇಲ್ಲಿ, ಅವರು ಮದುವೆ ಆದಾಗ್ಲಿಂದ ನೋಡ್ತಾ ಇದ್ದೀನಿ, ಸಂಸಾರ ಮಾಡೋ ಒಂದೇ ಒಂದು ಲಕ್ಷಣ ಕೂಡ ಅವರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ತಾತ ತುಂಬಾ ಬೇಜಾರಾಗಿರ್ತಾರೆ. ಅದಕ್ಕೆ ನಾನು ಅವರಿಬ್ಬರಿಗೂ ಮಕ್ಕಳನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ, ನನಗೆ ನನ್ನ ಮರಿ ಮೊಮ್ಮಗ ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿ ತಾತ ಹೇಳ್ತಾನೆ. ಇದರಿಂದ ಭಾರ್ಗವಿ ಈ ಮಾತಿಗೆ ರಾಮ್ ಏನಂದ ಅಂತ ಹೇಳಿ ಕೇಳಿದಾಗ ಏನಂತಾನೆ, ಅವನಿಗೂ ಕೂಡ ಅವನ ಸ್ವಂತ ಮಗ ಬೇಕು ಅಂತ ಏನು ಇರಲ್ವಾ, ಅದಕ್ಕೋಸ್ಕರ ಅಂದ ಅಂತ ಹೇಳಿ ಈ ಕಡೆಯಿಂದ ತಾತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಭಾರ್ಗವಿಗೆ ತುಂಬಾ ಶಾಕ್ ಆಗುತ್ತೆ. ಏನು ರಾಮ್ ಅನ್ನ ಅಂತ ಹೇಳಿ ತುಂಬಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ರಾಮ್ ಸೀತಾ ಇಬ್ಬರು ಕೂಡ ಸೇರಿಕೊಂಡು ಸಿಹಿನ ಮನೆ ಕರ್ಕೊಂಡು ಬರ್ತಾರೆ. ಈ ವಿಚಾರನ ನೋಡಿದಂಥ ಭಾರ್ಗವಿಯ ಗಂಡ, ಅಯ್ಯೋ ಏನೇನೋ ಪ್ಲಾನ್ ಹಾಕಿದ್ಲು ನನ್ನ ಹೆಂಡತಿ, ಈ ರೀತಿ ಮಾಡ್ತೀನಿ ಆ ರೀತಿ ಮಾಡ್ತೀನಿ, ರಾಮ್ ನನ್ನ ವನವಾಸಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳಿ, ಬಟ್ ಇಲ್ಲಿ ನೋಡಿದ್ರೆ ಸಿಹಿ ಮತ್ತು ರಾಮ್ ಮತ್ತು ಸೀತಾ ಇಬ್ಬರು ಕೂಡ ಸೇರಿಕೊಂಡು ಸಿಹಿನ ಮನೆ ಕರ್ಕೊಂಡು ಬಂದಿದ್ದಾರೆ, ಅಯ್ಯೋ ನನ್ನ ಹೆಂಡತಿ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ಅಂತ ಹೇಳಿ ನಗೋದಕ್ಕೆ ಶುರು ಮಾಡ್ತಾನೆ. ಮನೆ ಒಳಗಡೆ ಬಂದಂಥ ಸಿಹಿನ ನೋಡಿ ಸಾಧನ ತುಂಬಾ ಖುಷಿ ಆಗ್ತಾಳೆ. ಸಿಹಿ ನೀನು ಇಲ್ಲದೆ ಮನೆಯೆಲ್ಲ ತುಂಬಾ ಖಾಲಿ ಬೋರಿಂಗ್ ಆಗಿಬಿಟ್ಟಿತ್ತು, ನೀನು ಬಂದಮೇಲೆ ಎಷ್ಟೊಂದು ಚೆನ್ನಾಗಿದೆ ನೋಡು ಅಂತ ಹೇಳಿ ಹೇಳ್ತಾಳೆ. ಇದರಿಂದ ಸಿಹಿ ಕೂಡ ನನಗೂ ಕೂಡ ಮನೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ತನ್ನ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾಳೆ. ಆಗ ಸರಿ ಬಾ ನಿನಗೆ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಸಿಹಿನ ಕರ್ಕೊಂಡು ಸೀತಾ ಹೋಗ್ತಾಳೆ. ಈ ಕಡೆಯಿಂದ ರಾಮ್ನನ್ನು ನೋಡಿದಂಥ ಭಾರ್ಗವಿ, ಅಪ್ಪು ನೀನು ಎಲ್ಲಿ ಹೋಗಿದ್ದೆ, ಹೇಳ್ದೆ ಕೇಳದೆ ಹೋದರೆ ನಮಗೆ ಗಾಬರಿ ಆಗೋದಿಲ್ವಾ, ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ವಿಚಾರಿಸ್ತಾಳೆ. ಆಗ ಎಲ್ಗೂ ಇಲ್ಲ ಬಿಡಿ ಚಿಕ್ಕಿ, ನಾನು ನಿಮಗೆ ಒಂದು ಸರ್ಪ್ರೈಸನ್ನು ತಂದಿದ್ದೀನಿ, ಈ ಸಾರಿ ನಾವು ಹೊರಗಡೆ ಹೋಗಿ ಇಬ್ಬರೇ ಬಂದಿಲ್ಲ, ಇನ್ನೊಬ್ಬರನ್ನ ಗೆಸ್ಟ್ನ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾನೆ. ಗೆಸ್ಟಾ, ಯಾರದು ಅಂತ ಹೇಳಿ ಭಾರ್ಗವಿ ಕೇಳಿದಾಗ ನಾನು ಸಿಹಿನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಈ ವಿಚಾರನ ಕೇಳಿಸ್ಕೊಂಡಂಥ ಭಾರ್ಗವಿಗೆ ತುಂಬಾ ಹೊಟ್ಟೆ ಉರಿಯುತ್ತೆ ಮತ್ತು ತುಂಬಾ ಸಿಟ್ಟು ಬರುತ್ತೆ. ಆದರೂ ಕೂಡ ಅವಳು ನಾಟಕೀಯವಾಗಿ, ಓ ವಾಟ್ ಅ ಸರ್ಪ್ರೈಸ್, ಸಿಹಿ
ಬಂದಿದ್ದಾಳ, ಸಿಹಿ ಪುಟ್ಟ ಎಲ್ಲಿದ್ದಾಳೆ, ನಾನು ಅವಳನ್ನು ನೋಡಬೇಕು ಅಂತ ಹೇಳಿ ಡ್ರಾಮಾ ಮಾಡ್ತಾಳೆ. ಆಗ ರಾಮ್ ಸರಿ ಆಯಿತು, ನೀವು ಹೋಗಿ ಅವಳನ್ನು ಮಾತಾಡಿಸಿ ಅಂತ ಹೇಳಿ ಅವನ ರೂಮ್ಗೆ ಹೋಗ್ತಾನೆ. ಆದರೆ ಈ ಕಡೆಯಿಂದ ಭಾರ್ಗವಿಗೆ ಮಾತ್ರ ಒಂಚೂರು ಕೂಡ ಇಷ್ಟ ಇರೋದಿಲ್ಲ ಸಿಹಿ ಮತ್ತೆ ಮನೆಗೆ ಬಂದಿರೋದು. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ರಾಮ್ ತನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಂದ್ಕೊಂಡಿರ್ತಾನೆ, ಇನ್ಮೇಲಿಂದ ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸೋದು ಬೇಡ, ಅವರ ಜೊತೆನೇ ತಮ್ಮ ಜೊತೆನೇ ಮನೇಲೇ ಇಟ್ಕೊಳ್ಬೇಕು ಅಂತ ಹೇಳಿ. ಆದರೆ ಆ ಒಂದು ವಿಚಾರನ ಅವನು ಯಾರಿಗೂ ಕೂಡ ತಿಳಿಸಿರೋದಿಲ್ಲ. ಆದರೆ ಇನ್ನೊಂದು ಕಡೆ ರೂಮ್ನಲ್ಲಿ ಸಿಹಿ ಹತ್ರ ಸೀತಾ ಮಾತಾಡ್ತಾ ಇರ್ತಾಳೆ, ನಾನು ಯಾವತ್ತೂ ಕೂಡ ನಿನ್ನ ಜೊತೆಗೆ ಇರ್ತೀನಿ, ನಿನ್ನ ಎಲ್ಲಿಗೂ ಕೂಡ ಕಳಿಸೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಬಟ್ ಈಗ ನಾನು ನಿನ್ನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿದ್ದೀನಿ, ನನ್ನ ಮಾತನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಪುಟ್ಟ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಸೀತಾ ಈ ಕಡೆಯಿಂದ ಸಿಹಿ ಹತ್ರ ಹೇಳ್ತಾ ಇರ್ತಾಳೆ. ಆಗ ರಾಮ್ ಬಂದು ಹೇಳ್ತಾನೆ, ಇನ್ಮೇಲಿಂದ ಸಿಹಿ ಎಲ್ಲಿಗೂ ಕೂಡ ಹೋಗೋದಿಲ್ಲ, ಅವಳು ನಮ್ಮ ಜೊತೆಗೆ ಇರ್ತಾಳೆ, ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಅದಕ್ಕೆ ಹೌದಾ ಹಾಗಾದರೆ ಒಳ್ಳೇದಲ್ವಾ ಅಂತ ಹೇಳಿ ಈ ಕಡೆಯಿಂದ ಸೀತಾ ಹೇಳ್ತಾಳೆ. ಆಗ ಸಿಹಿ ಹೇಳ್ತಾಳೆ, ನನ್ನ ಆ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಒಬ್ಬ ಡಾಕ್ಟರ್ ಅಂಕಲ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಅವರು ನಿಜವಾಗ್ಲೂ ಕೂಡ ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂದರೆ ನನಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾಯಿದ್ರು, ಅವರು ಒಂದು ಒಳ್ಳೆ ಫ್ರೆಂಡ್ ನನಗೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಸೀತಾ, ಹೌದಾ ಅವ್ರು ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂದರೆ ಅವರನ್ನು ನಾನು ಒಂದ್ಸರಿ ಮೀಟ್ ಆಗಲೇಬೇಕು, ಮೀಟ್ ಆಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಸಿಹಿ ತುಂಬಾ ಖುಷಿಯಾಗಿ ಜೋರಾಗಿ ಕಿರಿಸ್ತಾಳೆ. ಓಕೆ ಹಾಗಾದರೆ ನಾನು ಎಲ್ರಿಗೂ ಕೂಡ ಹಾಯ್ ಹೇಳಿ ಬರ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ಮತ್ತು ಭಾರ್ಗವಿ ಗಂಡ ಆಗಿರುವಂಥ ಘಟನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಭಾರ್ಗವಿಯ ಗಂಡ ತುಂಬಾನೇ ಕಿಚಾಯಿಸ್ತಾ ಇರ್ತಾನೆ ಭಾರ್ಗವಿಗೆ, ನೀನು ಮಾಡಿದಂಥ ಎಲ್ಲ